ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಕಾರಂಜ ಹಿನ್ನೀರಿನಲ್ಲಿ ಜಮೀನು ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕಾರಂಜ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆ ಸಮಿತಿ ಹಾಗೂ ಬೀದರ್ ಸಮಗ್ರ ಅಭಿವೃದ್ಧಿ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮುಂಬರುವ ಅಧಿವೇಶನದಲ್ಲಿ ಕಾರಂಜ ಮುಳುಗಡೆ ಸಂತ್ರಸ್ತರಿಗೆ ವೈಜ್ಞಾನಿಕವಾಗಿ ನ್ಯಾಯಾಲಯ ನೀಡಿರುವ ತೀರ್ಪಿನಂತೆ ಸಮರ್ಪಕ ಪರಿಹಾರವನ್ನು ಕಾಲಮಿತಿಯಲ್ಲಿ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬಳಿಕ ಕಾರಂಜ ಸಂತ್ರಸ್ತರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮನವಿ ಮಾಡಿದರು. ಇನ್ನು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕಾರಂಜ ಸಂತ್ರಸ್ತರಿಗೆ ನ್ಯಾಯಯುತ ಪರಿಹಾರ ಕೊಡಿಸಲು ರಾಜ್ಯ ಸರ್ಕಾರದ ಗಮನ ಸೆಳೆಯುವುದಾಗಿ ತಿಳಿಸಿದ್ದಾರೆ. ಸಮಾನ ಭೂಮಿ ಕಳೆದುಕೊಂಡ ರೈತ ಸಂತ್ರಸ್ತರಿಗೆ ವೈಜ್ಞಾನಿಕ ಆಗುತ್ತೆ ಈಗಾಗಲೇ ನ್ಯಾಯಾಲಯ ತೀರ್ಪು ನೀಡಿ ನಿಗದಿ ಮಾಡಿರುವ ಮಾನವೀಯತೆಯ ಆಧಾರ ಮಾನದಂಡದ ಸಮ ಪರಿಹಾರ ಕಾರ್ಮಿಕ ನೀಡಲು ಪರಿಶೀಲಿಸಲು ಸೂಕ್ತ ಕ್ರಮ ಮನವರಿಕೆ ತಿಳಿಸಿದೆ. ಸರ್, ಈಗ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ ಭಾಳ ಒಬ್ಬರು ನ್ಯಾಯಾಲಯಕ್ಕೆ ಹೋಗ್ತಾರೆ, ಅವ್ರು ದುಡ್ಡಿದ್ದು ಎಲ್ಲ ಬಲಿಷ್ಠಿದ್ರು, ಅವ್ರು ದುಡ್ಡು ಹೆಚ್ಚಿನ ಪರಿಹಾರ ತೊಗೊಂಡಿದ್ದಾರೆ. ಇದಕ್ಕೆ ಜ್ವಲದ ಸಮಸ್ಯೆ ಯಾಕಂದ್ರೆ ಎಲ್ಲರಿಗೆ ಸಮಾನಾಂತರ ಪರಿಹಾರ ಅಂತ ಕೊಡ್ಲಾಕಂದ ಇವತ್ತಿಂದ ಇದಿಲ್ಲ, ಕಮಿಟಿ ಕೂಡಿಸಿಲ್ಲ, ತಾಲೂಕು ಸಮಿತಿ ರಚನೆ ಮಾಡಿಲ್ಲ. ಅದಕ್ಕೆಂದ್ರೆ ನಾವು ಇದು ಹೆಚ್ಚುವರಿ ಜಮೀನಿನಿಂದ ಭಾಳ ಸಮಸ್ಯೆ ಆಗ್ತಾಯಿತ್ತು. ಏನು ಎಕ್ಸಸ್ ಲ್ಯಾಂಡನ್ನು ಏನು ಇರ್ತದೆ ಅದಕ್ಕೂ ಇವತ್ತಿಗಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ. ಇವತ್ತೆಲ್ಲರಿಗೂ ಸಮಾನತೆ ಅಂತಂತಾರೆ, ಆದ್ದರಿಂದ ಎಲ್ಲರಿಗೂ ಸಮಾನತೆ ಇಲ್ಲ. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಯಾರು ಸಿಕ್ಕೋರು ಸಿಕ್ತು, ಸಿಗೋಲ್ಲ ಸಿಗಲ್ಲ. ಸಂವಿಧಾನವೇ ಯಾವ ಟೈಪ್ ಬರ್ದಾರ ಗೊತ್ತಾಗಬೇಕಲ್ಲ. ಇವತ್ತಿಂದ ಹೆಚ್ಚಿನ ಪರಿಹಾರ ತೊಗೊಂಡವ್ರು ಕೋರ್ಟಿಗೆ ಹೋಗಿ ಹೆಚ್ಚಿನ ಪರಿಹಾರ ತೊಗೊಂಡ್ರು. ಇವತ್ತು ನಾವು 30-40 ವರ್ಷದ್ದು ಹೋರಾಟ ಮಾಡ್ತಾಯಿದ್ವಿ. ಇದಕ್ಕೆ ನಮ್ಗೆ ನಮಗೆ ನ್ಯಾಯ ಸಿಗುತ್ತೆ. ಸಮಾನ ಭೂಮಿ ಕಳೆದುಕೊಂಡ ರೈತ ಸಂತ್ರಸ್ತರಿಗೆ ವೈಜ್ಞಾನಿಕ ಆಗುತ್ತೆ ಈಗಾಗಲೇ ನ್ಯಾಯಾಲಯ ತೀರ್ಪು ನೀಡಿ ನಿಗದಿ ಮಾಡಿರುವ ಮಾನವೀಯತೆಯ ಆಧಾರ ಮಾನದಂಡದ ಸಮ ಪರಿಹಾರ ಕಾರ್ಮಿಕ ನೀಡಲು ಪರಿಶೀಲಿಸಲು ಸೂಕ್ತ ಕ್ರಮ ಮನವರಿಕೆ ತಿಳಿಸಿದೆ. ಸರ್, ಈಗ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ ಭಾಳ ಒಬ್ಬರು ನ್ಯಾಯಾಲಯಕ್ಕೆ ಹೋಗ್ತಾರೆ, ಅವ್ರು ದುಡ್ಡಿದ್ದು ಎಲ್ಲ ಬಲಿಷ್ಠಿದ್ರು, ಅವ್ರು ದುಡ್ಡು ಹೆಚ್ಚಿನ ಪರಿಹಾರ ತೊಗೊಂಡಿದ್ದಾರೆ. ಇದಕ್ಕೆ ಜ್ವಲದ ಸಮಸ್ಯೆ ಯಾಕಂದ್ರೆ ಎಲ್ಲರಿಗೆ ಸಮಾನಾಂತರ ಪರಿಹಾರ ಅಂತ ಕೊಡ್ಲಾಕಂದ ಇವತ್ತಿಂದ ಇದಿಲ್ಲ, ಕಮಿಟಿ ಕೂಡಿಸಿಲ್ಲ, ತಾಲೂಕು ಸಮಿತಿ ರಚನೆ ಮಾಡಿಲ್ಲ. ಅದಕ್ಕೆಂದ್ರೆ ನಾವು ಇದು ಹೆಚ್ಚುವರಿ ಜಮೀನಿನಿಂದ ಭಾಳ ಸಮಸ್ಯೆ ಆಗ್ತಾಯಿತ್ತು. ಏನು ಎಕ್ಸಸ್ ಲ್ಯಾಂಡನ್ನು ಏನು ಇರ್ತದೆ ಅದಕ್ಕೂ ಇವತ್ತಿಗಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ. ಇವತ್ತೆಲ್ಲರಿಗೂ ಸಮಾನತೆ ಅಂತಂತಾರೆ, ಆದ್ದರಿಂದ ಎಲ್ಲರಿಗೂ ಸಮಾನತೆ ಇಲ್ಲ. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಯಾರು ಸಿಕ್ಕೋರು ಸಿಕ್ತು, ಸಿಗೋಲ್ಲ ಸಿಗಲ್ಲ. ಸಂವಿಧಾನವೇ ಯಾವ ಟೈಪ್ ಬರ್ದಾರ ಗೊತ್ತಾಗಬೇಕಲ್ಲ. ಇವತ್ತಿಂದ ಹೆಚ್ಚಿನ ಪರಿಹಾರ ತೊಗೊಂಡವ್ರು ಕೋರ್ಟಿಗೆ ಹೋಗಿ ಹೆಚ್ಚಿನ ಪರಿಹಾರ ತೊಗೊಂಡ್ರು. ಇವತ್ತು ನಾವು 30-40 ವರ್ಷದ್ದು ಹೋರಾಟ ಮಾಡ್ತಾಯಿದ್ವಿ. ಇದಕ್ಕೆ ನಮಗೆ ನ್ಯಾಯ ಸಿಗ್ಲಾಕೆಂದ್ರೆ ತಯಾರಿಲ್ಲ. ಅದಕ್ಕೆ ದಯಮಾಡಿ ಏನಂದ್ರೆ ಇದಕ್ಕೆ ರೈತ ಸಂಪರ್ಕ ದೀರ್ಘಕಾಲ ಹೋರಾಟ ಪರಿಗಣಿಸಿ 12 ಒಂದು ಬೆಳಗಾವಿ ಸುವರ್ಣ ಸೌಧದಲ್ಲಿ ಕಾರಂಜ ಸಂಪರ್ಕ ಬಗ್ಗೆ ಪತ್ರಿಕಾ ಸಭೆ ನಡೆಸಿದೆ. ಸರ್ಕಾರ ಆದೇಶಕ್ಕೆ 7 ಇದು ಆದೇಶ ಆಗಿದೆ ಸರ್. ಕಮಿಟಿ 7-4-2020 ದಿನಾಂಕ 10-6-2021 4 ಸಮಿತಿ ಸಲ್ಲಿಸಿದ ಪತ್ರಗಳನ್ನು ಮೇಲೆ ಪ್ರಸ್ತಾಪಿಸಿರುವ ವಿಷಯ ಮತ್ತು ಉಲ್ಲೇಖಂತೆ ಈ ಮೂಲಕ ತಮ್ಮಲ್ಲಿ ಈ ಪ್ರಶ್ನೆ ಮೂಲಕ ದಿನಪುರ ಮನವರಿಕೆ ಮಾಡಿಕೊಳ್ಳುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಜಲಾನಯನ ಪ್ರದೇಶ, ಕಾವೇರಿ ಜಲಾನಯನ ಪ್ರದೇಶ ಮತ್ತು ಗೋದಾವರಿ ಜಲ ಪ್ರದೇಶಗಳ ನಮ್ಮ ಕರ್ನಾಟಕದ 3 ಬೃಹತ್ ಮಾಧ್ಯಮ ಮತ್ತು ಸಂಘಟನೆ ಯೋಜನೆಗಳು ಸರ್ಕಾರ ಅಂದರೆ ಬಹುತೇಕ ಯೋಜನೆಗಳು ಪೂರ್ಣಗೊಂಡು ರೈತರ ಜಮೀನಿಗೆ ನೀರು ನೀಡುವುದರ ಜೊತೆಗೆ ಜನಮಾನಸಿಕ ಕುಡಿಯಲು ನೀರು ಸಹ ಪೂರೈಸುತ್ತಿರುವುದು ತಮಗೆ ಗೊತ್ತಿರುವ ವಿಷಯವಾಗಿದೆ.